ವೇದಿಕೆ ಮೇಲೆ ಆಸೀನರಾದ ಕಾರ್ಪೊರೇಟರ್ ಆದಂಥ ಹನುಮಂತಣ್ಣ ಕೊಂಗಾಲಿ ಅವರೇ, ರಾಜಶೇಖರ್ ಡೂನಿ ಅವರೇ, ಅದೇ ರೀತಿ ಮಹಾದೇವ್ ರಾಠೋಡ್ ಅವರೇ, ಹಾಗೂ ಶ್ರೀನಿವಾಸ್ ಬೇಸಿನ್ಕೋಪ್, ಗಣೇಶ್ ಮೀಶಿ ಅವರೇ, ಆನಂದ್ ಮಾಳ್ವಿಯರೇ, ಹಾಗೂ ಇಲ್ಲಿ ನಡೆದಂತಹ ಎಲ್ಲ ನನ್ನ ಪತ್ರಕರ್ತ ಬಂಧುಗಳೇ, ಆಲ್ ಇಂಡಿಯಾ ಓಪನ್ ಟೂರ್ನಮೆಂಟ್ ಟೆನ್ನಿಸ್ ಟೂರ್ನಮೆಂಟ್ ಬೆಳಗಾವಿಯಲ್ಲಿ ಮುರುಗೇಂದ್ರಗೌಡ ಪಾಟೀಲ್ MP ಫೌಂಡೇಶನ್ ವತಿಯಿಂದ ಈ ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಲಾಗಿದೆ. ಬೆಳಗಾವಿಯ ಹೃದಯ ಭಾಗದಲ್ಲಿರುವಂತಹ ಸರ್ದಾರ್ ಗ್ರೌಂಡ್, ಒಂದು ಅತಿ ಮಹತ್ವವಾದ ಗ್ರೌಂಡ್. ಬೆಳಗಾವಿನ ಅತಿ ಪ್ರೇಕ್ಷಕರಿಂದ ಕೂಡುವಂತ ಯಾವ್ದಾರ ಗ್ರೌಂಡ್ ಇದ್ರದ ಸರ್ದಾರ್ ಮೈದಾನ ಗ್ರೌಂಡ್ ಅದ. ಆ ಗ್ರೌಂಡ್ದಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ಬೇಕಂತ ಕ್ರಿಕೆಟ್ ಪ್ರೇಮಿಗಳ ಒಂದು ಆಶಯ ಮೇರೆಗೆ, ಒತ್ತಾಯದ ಮೇರೆಗೆ ಈ ಒಂದು ಟೂರ್ನಮೆಂಟ್ ಅನ್ನು ನಾವೊಂದು ಆಯೋಜನೆ ಮಾಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಮುಖಾಂತರ ಇಡೀ ಆಲ್ ಇಂಡಿಯಾ ಓಪನ್ ಟೂರ್ನಮೆಂಟ್ ಇರುವುದರಿಂದ ಟೆನ್ನಿಸ್ ಎಲ್ಲ ದೇಶದ ಮೂಲೆಗಳಿಂದ ಒಳ್ಳೆಯ ಆಟಗಾರರು ನಮ್ಮ ಬೆಳಗಾವಿ ಸರ್ದಾರ್ ಗ್ರೌಂಡ್ ಮೈದಾನದಲ್ಲಿ ಬರಬೇಕಾದ್ರ ತಮ್ಮ ಸಹಕಾರ ಬಹಳ ಮಹತ್ವದ. ಪತ್ರಕರ್ತ ಬಂಧುಗಳ ಒಂದು ಸಹಕಾರದ ಮೇರೆಗೆ ಆಲ್ ಇಂಡಿಯಾದಿಂದ ಒಳ್ಳೆ ಆಟಗಾರರು ಬಂದು ಬೆಳಗಾವಿ ನಗರದ ಸರ್ದಾರ್ ಮೈದಾನದಲ್ಲಿ ಬರಬೇಕು. ಮತ್ತು ಬೆಳಗಾವಿ ನಗರದ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ತಮ್ಮ ಆಟವನ್ನು ಪ್ರದರ್ಶಿಸಬೇಕಂತ ಇಂದು ನಾವು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ಬೆಳಗಾವಿಯಲ್ಲಿ ಪ್ರಥಮವರೆಗೆ ಮುರುಗೇಂದ್ರಗೌಡ ಪಾಟೀಲ್ ಟ್ರೋಫಿ ಅಂತ ಹೇಳಿ ನಾವು 2026 ಇಡಾತೀವಿ. ಹಾಗೂ ಇದು 12/2/2026, 22/2/2000 ಅಂದ್ರೆ 11 ದಿನಗಳವರೆಗೆ ಇದೊಂದು ಟೂರ್ನಮೆಂಟ್ ನಡೀತಾ ಇದೆ. ಪ್ರಥಮ ಬಹುಮಾನವಾಗಿ 5,27,127, 5,27,127 ರೂಪಾಯಿ ಫಸ್ಟ್ ಬಹುಮಾನ. ಅದೇ ತರ ಎರಡನೇ ಬಹುಮಾನ 2,51,127, 2,51,127. ಅಂದ್ರೆ ಈ ರೀತಿ ನಾವು ಇದ್ದ ಪ್ರೈಸ್ಗಳನ್ನು 1, 2 ಇಟ್ಟಿದ್ದೇವೆ. ಹಾಗೂ ಮ್ಯಾನ್ ಆಫ್ ದಿ ಸಿರೀಸ್ ಆಕ್ಟಿವಾ ಒಂದು ಗಾಡಿ ಇಟ್ಟಿದ್ದೇವೆ. ಆಮೇಲೆ ಮ್ಯಾನ್ ಆಫ್ ದಿ ಸಿರೀಸ್ ಆಯಿತು. अदे रीती बेस्ट बॉलर आणि बेस्ट बैट्समन म्हणून 2 टीव्ही ठेवलेला आहे. ಈ ರೀತಿ ನಾವೊಂದು ಈ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ದೇವೆ. ತಮ್ಮೆಲ್ಲರ ಮುಖಾಂತರ ಈ ಟೂರ್ನಮೆಂಟ್ ಸಕ್ಸಸ್ ಆಗಬೇಕಾದ್ರೆ ತಮ್ಮ ಸಹಕಾರ ಬಹಳ ಮಹತ್ವದ ಅಂತ ಹೇಳಿ ಇದು ನಾವು ಪತ್ರ ಇದು ಮಾಡಿದ್ದೇವೆ. ಅದ್ರ ಮುಖಾಂತರ ಇನ್ನ ವಿಶೇಷವಾಗಿ ಹೇಳ್ಬೇಕಂದ್ರೆ ಇವ್ರೊಂದು 2 ಮಾತು ಆನಂದ್ ಮಾಳಿ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. मला वाटतं आमच्या बेळगावच्या क्रिकेट इतिहासामध्ये एवढी मोठी स्पर्धा पहिल्यांदा त्या ठिकाणी भेटलेली आहे. सर्वांचं आवडतं सरदार मैदान ठिकाण निवडलंय मुरुगेंद्रगौडा पाटील साहेबांनी. आणि खरोखर ही स्पर्धा यशस्वी करण्यासाठी जे आयोजन हाती घेतलेलं आहे म्हणजे आमच्या बेळगावचा मनाचा राजा जे मंडळ आहे श्री स्पोर्ट्स खडगले यांच्या हातामध्ये धुरा आहे. त्यांनी तीन सीझन या ठिकाणी यशस्वी केले होते. त्यानंतर आता मुरुगेंद्रगौडा पाटील साहेब त्यांच्या मागे उभे आहेत आणि त्यांनी स्पर्धा ही पुरस्कृत केलेली आहे. 5,57,127 रुपये पहिलं बक्षीस असणार आहे. त्याचबरोबर दुसरं बक्षीस आहे ते 2,51,127 रुपयाचा. सांगितल्याप्रमाणे वैयक्तिक पारितोषिक तर आहेतच. आणि विशेष म्हणजे आमच्या बेळगावच्या मैदानामध्ये देशभरातील नामवंत क्रिकेटपटू खेळताना तुम्हाला दिसतील. गुजरात असेल, पुणे, मुंबई, UP, गोवा, केरळमधून देखील स्पर्धा करणारे खेळाडू या ठिकाणी दाखल होतील या स्पर्धेमध्ये. महत्वाचं म्हणजे चांगला प्रतिसाद ह्या स्पर्धेला लाभणार आहे. सरदार मैदान तुम्हाला माहित असल्याप्रमाणे आवडत आहे सर्वांचं. कॉमेंटेटरचं महत्वाचं आकर्षण आहे. खास करून दीपेश माने साहेब असतील मुंबईहून जे समालोचक आहेत. अंपायरिंग साठी सचिन सांगेकर, सुनील पाटील साहेब जे कोल्हापूरचे, सचिन सांगेकर मुंबईचे, बेळगावचे आनंद माळवी साहेब देखील आहेत. आणि इतर समालोचक तर आहेतच बेळगावमधून. आणि सर्व पत्रकारांना धन्यवाद. आणि त्याचबरोबर तुम्ही स्पर्धा आमच्या बेळगावची स्पर्धा देशभरातील पोहोचवावी माझी आयोजकांच्या वतीनं मुरुगेंद्रगौडा पाटील साहेबांच्या वतीनं विनंती. धन्यवाद.